ನನ್ನ ಹೆಸರು ಪ್ರಸನ್ನಮೂರ್ತಿ ಅಂತ. ಪ್ರತಿಭೆ ಸಂಸ್ಥೆ ಅಂತೇಳಿ ನಾವು 1990ನೇ ಇಸ್ವಿಯಲ್ಲಿ ಪ್ರಾರಂಭಿಸಿದ್ವಿ. 1990ರಿಂದ 94ರವರೆಗೂ ನಾವು ಅಂಗವಿಕಲರ ಪುನಶ್ಚೇತನ ಕಾರ್ಯಕ್ರಮಗಳು ಅಂತ ಹೇಳಿ ಮಾಡ್ತಾ ಇದ್ವಿ. ಗ್ರಾಮೀಣ ಪ್ರದೇಶದಲ್ಲಿ ಅಂಗವಿಕಲರು ಏನಿದ್ದಾರೆ ಆ ಅಂಗವಿಕಲರನ್ನ ಸಮುದಾಯದಲ್ಲೇ ಇಂಟಿಗ್ರೇಟ್ ಮಾಡಿ ಸಮಗ್ರವಾಗಿ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಅಂತೇಳಿ ಇಂಟಿಗ್ರೇಟೆಡ್ ಎಜುಕೇಷನ್ನ ಅವ್ರಿಗೆ ಫೆಸಿಲಿಟೇಟ್ ಮಾಡುವಂಥದ್ದು, ಏಡ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ನ ಫೆಸಿಲಿಟೇಟ್ ಮಾಡುವಂಥದ್ದು, ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏಡ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ಗೋಸ್ಕರ ಸರ್ಜಿಕಲ್ ಕರೆಕ್ಷನ್ಸ್ ಮಾಡಿಸುವಂಥದ್ದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಗೆ ಸರ್ಕಾರದಿಂದ ಸಿಗುವಂತಹ ಅವ್ರಿಗೆ ಪೆನ್ಷನ್ ಸ್ಕೀಮ್ಸ್ಗಳನ್ನು ಕೂಡ ಮೊಬಿಲೈಸ್ ಮಾಡ್ತಾ ಇದ್ವಿ. ಅವ್ರನ್ನ ನಾರ್ಮಲ್ ಶಾಲೆಗಳನ್ನೇ ಅವರಿಗೆ ಫೆಸಿಲಿಟೇಟ್ ಮಾಡಿ ಟೀಚರ್ಸ್ಗೆ, ಪೇರೆಂಟ್ಸ್ಗೆ ಏಡ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ನ ಪ್ರಿಪೇರ್ ಮಾಡಿ ಆ ಮಕ್ಕಳುಗಳನ್ನು ಸಮುದಾಯದೊಟ್ಟಿಗೆ ಶಿಕ್ಷಣವನ್ನು ಕೊಟ್ಟು ಅವರಲ್ಲೇ ಅವರ ಒಂದು ಸಮುದಾಯ ಮತ್ತು ಅವರ ಒಂದು ಪೇರೆಂಟ್ಸ್ ಲವ್ ಆ್ಯಂಡ್ ಅಫೆಕ್ಷನ್ ಜೊತೆಗೆ ಆ ಮಕ್ಕಳುಗಳು ಬೆಳೀಲಿ ಅಂತ ಹೇಳ್ಬಿಟ್ಟು ಕೆಲಸ ಮಾಡಿದ್ವಿ 90ರಿಂದ 94ರವರೆಗೆ. ಆನಂತರ ನಾವು 94ರಿಂದ ನಂಜನಗೂಡು ತಾಲೂಕಿನ ಸುಮಾರು ಒಂದು 20 ಹಳ್ಳಿಗಳಲ್ಲಿ ಮಹಿಳೆಯರ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ಮುಖ್ಯವಾಗಿ ನಾವು ಫೋಕಸ್ ಮಾಡಿದ್ದು ದಲಿತ ಕುಟುಂಬಗಳ ಮಹಿಳೆಯರನ್ನ ಫೋಕಸ್ ಮಾಡಿದ್ವಿ. ಹಿಂದುಳಿದ ಕೋಮುಗಳ ಒಂದು ಮಹಿಳೆಯರನ್ನ ದೃಷ್ಟಿ ಇಟ್ಕೊಂಡು ಕೆಲಸ ಪ್ರಾರಂಭ ಮಾಡಿದ್ವಿ. ಕೆಲಸ ಮಾಡ್ತಾನೆ ಅಲ್ಲಿ ಕೈಗಾರಿಕೆಯಿಂದ ಆಗ್ತಕ್ಕಂತಹ ಒಂದು ಪಲ್ಯೂಷನ್ ಬಗ್ಗೆ ಕೂಡ ಗಮನ ಹರಿಸ್ತಾ ಇದ್ವಿ. ಆ ದೃಷ್ಟಿಯಿಂದ ಜನರನ್ನ ಸಂಘಟನೆ ಮಾಡೋಕ್ಕೆ ಅಂತ ಹೇಳ್ತೀವಿ. ಬಟ್ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಬಗ್ಗೆ ನಾವು ಸ್ಟಡಿ ಮಾಡುವಾಗ ಅದಕ್ಕೆ ಸಾಕಷ್ಟು ಬೆಂಬಲಗಳು ವ್ಯಕ್ತ ಆಗದಿದ್ದರಿಂದ ನಾವು ಮಧ್ಯದಲ್ಲಿ ನಮ್ಮ ಸ್ಟಡಿಯನ್ನು ನಿಲ್ಲಿಸಿದ್ವಿ. ಬಟ್ ಅದಕ್ಕೆ ಬದಲಾಗಿ ಅಲ್ಲೇ ಜನರ ಸಂಘಟನೆ ಮಾಡ್ತಾ ಹೋದ್ವಿ. ಜನರ ಸಂಘಟನೆ ಅಂತಂದರೆ ಅದನ್ನು ಯುವಕರ ಸಂಘಟನೆ, ಮಹಿಳೆಯರ ಸಂಘಟನೆ, ಎಲ್ಲ ಸಂಘಟನೆಗಳನ್ನು ಮಾಡೋದ್ರ ಮೂಲಕ ಅವರಿಗೆ ಶಿಕ್ಷಣದ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ ಮತ್ತು ಸಮಾಜದಲ್ಲಿ ಅವರಿಗೆ ಒಂದು ಗೌರವಯುತವಾದ ಸ್ಥಾನವನ್ನು ಮತ್ತು ನಮ್ಮ ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಅವರು ಕೂಡ ಒಂದು ಪಾರ್ಟಿಸಿಪೇಟರಿ ಆಗಿ ಮಾಡುವಂಥದ್ದು ಮತ್ತು ಕಾನೂನಿನ ಅರಿವುಗಳನ್ನು ಜೆಂಡರ್ ಬಗ್ಗೆ ಮತ್ತು ಉಳಿತಾಯದ ಬಗ್ಗೆ, ಆರ್ಥಿಕ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ತರಬೇತಿಗಳನ್ನು ಅಲ್ಲಿ ನಾವು ಹಮ್ಮಿಕೊಂಡು ನಡೆಸಿದ್ವಿ. ಅಲ್ಲಿ ಮಹಿಳಾ ಸ್ವಸಹಾಯ ಸಂಘವನ್ನು ಪ್ರಾರಂಭ ಮಾಡಿದ್ವಿ, ಬ್ಯಾಂಕ್ಗಳಲ್ಲಿ ಖಾತೆಯನ್ನು ತೆಗೆದ್ವಿ, ಉಳಿತಾಯವನ್ನು ಶುರು ಮಾಡಿಸಿದ್ವಿ. ಉಳಿತಾಯದ ಮೂಲಕ ಅವರ ಒಂದು ಆರ್ಥಿಕ ಅಭಿವೃದ್ಧಿಗೆ ಸಾಕಷ್ಟು ಒತ್ತನ್ನು ನೀಡಿ ನಾವು ಕೆಲಸ ಮಾಡಿದ್ದೀವಿ. ಆನಂತರ ಬ್ಯಾಂಕ್ಗಳ ಮೂಲಕ ಮತ್ತು ಸರ್ಕಾರದ ವಿವಿಧ ಯೋಜನೆಗಳನ್ನ ಜೋಡಣೆ ಮಾಡೋದ್ರ ಮೂಲಕ ಅವರ ಒಂದು ಆರ್ಥಿಕ ಅಭಿವೃದ್ಧಿ ಆಯಿತು. ಆರ್ಥಿಕ ಅಭಿವೃದ್ಧಿ ಆಗ್ತದೆ ಆ ಕುಟುಂಬಗಳಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಕೂಡ ಹೆಚ್ಚು ಒತ್ತನ್ನು ಕೊಡುವಂಥದ್ದಾಯಿತು. ಅವರು ಸಾಲ ಸೌಲಭ್ಯಗಳು 10%, 15% ಸಾಲ ತಗೋತಾ ಇದ್ರು. ಅಂಥದನ್ನೆಲ್ಲವನ್ನೂ ಕೂಡ ಅವರು ಕಡಿಮೆ ಮಾಡಿಕೊಂಡು ಸಂಘಗಳ ಮೂಲಕ ಸಾಲ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಕೇವಲ 2%ಗೆ ಇವತ್ತು ಸಾಲನ ಸಂಘದಿಂದ ತಗೊಳ್ತಾರೆ. ಅವರು ಎಷ್ಟೋ ಸಾಲನ ಅವರು 10-15% ತಗೊಂಡಿದ್ದನ್ನು ಸಾಲ ತೀರಿಸಿದ್ರು, ಜಮೀನುಗಳನ್ನು ಒತ್ತೆ ಇಟ್ಟಿದ್ರು, ಅದನ್ನು ಬಿಡಿಸ್ಕೊಂಡು ಮನೆ ರಿಪೇರಿಗಳನ್ನು ಸಾಕಷ್ಟು ಮಾಡಿಸ್ಕೊಂಡು ಮತ್ತು ಮನೆಗೆ ಬೇಕಂತ ಅಸೆಟ್ಗಳನ್ನ ಕ್ರಿಯೇಟ್ ಮಾಡ್ಕೊತ ಹೋದ್ರು. ಅದಾದಮೇಲೆ ಅವ್ರಿಗೂ ಕೂಡ ಅಭಿವೃದ್ಧಿ ಹೆಚ್ಚು ಆಯ್ತಾ ಬಂತು. ಸೊ ಸ್ವಸಹಾಯ ಸಂಘಗಳ ಮೂಲಕ, ಉಳಿತಾಯವನ್ನು ಮಾಡಿಸೋದ್ರ ಮೂಲಕ, ತರಬೇತಿಗಳನ್ನು ಕೊಡೋದ್ರ ಮೂಲಕ, ಸಂಘಟನೆಯನ್ನು ಮಾಡೋದ್ರ ಮೂಲಕ ಮಹಿಳೆಯರು ಸ್ವತಂತ್ರವಾಗಿ ಗೌರವಯುತವಾಗಿ ಬದುಕುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಒಂದು ಇದನ್ನು ನಾವಲ್ಲಿ ಪ್ರಾರಂಭ ಮಾಡಿದ್ವಿ. ಅದು ಭಾಳ ಚೆನ್ನಾಗಿ ಸಸ್ಟೈನ್ ಆಗಿದೆ, ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಇವಾಗ 94ರಿಂದ 2003 ಈ ಕಾರ್ಯಕ್ರಮದಲ್ಲಿ ನಾವು ಮಾಡಿದ್ವಿ. 2003ರಿಂದ 2008 ಒಡನಾಡಿ ಮತ್ತು ನಾವು ಸೇರಿಕೊಂಡು ಮೈಸೂರು ಜಿಲ್ಲೆಯ ಸುಮಾರು 25 ಗ್ರಾಮಗಳಲ್ಲಿ ವಿಜಿಲೆನ್ಸ್ ಕಮಿಟಿಗಳನ್ನು, ಮಹಿಳೆ ಮತ್ತು ಮಕ್ಕಳ ಸಾಗಾಣಿಕೆಯನ್ನು ತಡೆಗಟ್ಟುವ ದೃಷ್ಟಿಯಲ್ಲಿ ಸಾಕಷ್ಟು ಪ್ರಕರಣಗಳು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಆಗ್ತಾ ಇತ್ತು. ಆ ಪ್ರಕರಣಗಳ ಆಧಾರದ ಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ವಿಜಿಲೆನ್ಸ್ ಕಮಿಟಿಯನ್ನು ರಚನೆ ಮಾಡಿ ವಿಜಿಲೆನ್ಸ್ ಕಮಿಟಿಗಳಿಗೆ ತರಬೇತಿಯನ್ನು ಕೊಟ್ಟು ಯಾವುದೇ ಒಂದು ಮಗು ಅಥವಾ ಹೆಣ್ಮಗಳು ಅಥವಾ ಯಾರೇ ಒಬ್ಬ ಕೂಲಿಕಾರರು ಒಂದು ಹಳ್ಳಿಯಿಂದ ಹೊರಗಡೆ ಹೋದಾಗ ಮತ್ತೆ ಅವರು ವಾಪಸ್ಸು ಬರ್ತಾನೆ, ಯಾವುದೇ ರೀತಿಯ ಒಂದು ತೊಂದರೆಗಳಾಗದ ಹಾಗೆ, ಒಂದು ಹೆಣ್ಮಕ್ಳ ಮೇಲೆ ಸೆಕ್ಷುಯಲ್ ಹರಾಸ್ಮೆಂಟ್ ಇರ್ಬೋದು, ಫಿಸಿಕಲ್ ಹರಾಸ್ಮೆಂಟ್ ಇರ್ಬೋದು, ಯಾವುದೇ ಒಂದು ಹರಾಸ್ಮೆಂಟ್ ಇಲ್ಲದೆ ಅವರು ಮತ್ತೆ ವಾಪಸ್ ಹಳ್ಳಿಗೆ ಬಂದು ಅವರ ಒಂದು ಕುಟುಂಬದ ಜೊತೆ ಸೇರ್ಕೊಳ್ತಾರೆ ಅಂತಕ್ಕಂಥದ್ದನ್ನು ವಿಶ್ವಾಸವನ್ನು ತರೋದಕ್ಕೋಸ್ಕರ ಆ ವಿಜಿಲೆನ್ಸ್ ಕಮಿಟಿಗಳು ಮತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಸಾಕಷ್ಟು ತರಬೇತಿಯವರಲ್ಲಿ ನಾವು ಕಾನೂನಿಗೆ ಅರಿವಿನ ತರಬೇತಿಯನ್ನು ಮಾಡಿದ್ವಿ. ಸಂಘಟನೆಗಳ ಮೂಲಕ ಏನಕ್ಕೆ ಈ ರೀತಿ ಸಾಗಾಣಿಕೆ ಆಗ್ತಿದೆ ಮಹಿಳೆ ಮತ್ತು ಮಕ್ಕಳಿಗೆ, ಏನೇನಕ್ಕೆ ಅವರನ್ನ ತಗೊಂಡೋಗಿ ಹಚ್ಚುತ್ತಾರೆ, ಯಾವ್ಯಾವ ಕ್ಷೇತ್ರಗಳಿಗೆ ಸಾಗಾಣಿಕೆ ಆದಮೇಲೆ ಅವರ ಸ್ಥಿತಿಗತಿಗಳು ಏನಾಗುತ್ತೆ ಅಂತಕ್ಕಂಥ ಸಾಕಷ್ಟು ವಿಚಾರಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ನಾವು ಹೇಳಿದ್ವಿ. ಅದರ ಮೇಲೆ ಇವತ್ತು ಸಾಕಷ್ಟು ಜನರಿಗೆ ಅರಿವು ಬಂದಿದೆ.
ಮತ್ತೆ ಅವ್ರ ಸಾಗಾಣಿಕೆಯನ್ನು ಕೂಡ ಕಡಿಮೆ ಆಗಿದೆ. ನಮ್ಮಲ್ಲಿ ಯಾವುದೇ ರೀತಿ ಅಂತ ಒಂದು ಪ್ರಕರಣಗಳು ಕಂಡು ಬಂದ ತಕ್ಷಣಕ್ಕೆ ಅದನ್ನು ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ನಮ್ಮ ವಿಜಿಲೆನ್ಸ್ ಕಮಿಟಿಗಳಿದ್ದಾವೆ. ಆ ನಂತರ 2008ರಿಂದ ಈಚೆಗೆ ನಾವು ಹಾಸನ ಜಿಲ್ಲೆಯಲ್ಲಿ ಒಂದು ಮಣ್ಣು ಮತ್ತು ನೀರು ಸಂರಕ್ಷಣಾ ಕಾರ್ಯಕ್ರಮ ಅಂತೇಳಿ ಪ್ರಾರಂಭ ಮಾಡಿದ್ವಿ. ಅಲ್ಲಿ ಸುಮಾರು 14 ಹಳ್ಳಿಗಳಲ್ಲಿ 1250 ಹೆಕ್ಟೇರ್ ಪ್ರದೇಶದಲ್ಲಿ ಮಣ್ಣಿನ ಸಾಯಿಲ್ ಎರೋಷನ್ ತಪ್ಪಿಸ್ತಕ್ಕಂಥದ್ದು, ಮತ್ತು ವಾಟರ್ ರೀಚಾರ್ಜ್ ಮಾಡ್ತಕ್ಕಂಥ ಕೆಲಸಗಳು, ಮತ್ತು ಅರಣ್ಯ ಸಾವಯವ ಕೃಷಿ ಪದ್ಧತಿ, ಮತ್ತು ಆಗ್ರೋ ಫಾರೆಸ್ಟ್ರಿ, ಹಾರ್ಟಿಕಲ್ಚರು, ಹೀಗೆ ಹಲವಾರು ಕಾರ್ಯಕ್ರಮಗಳು. ಅಲ್ಲೂ ಕೂಡ ಮಹಿಳಾ ಸಂಘಟನೆ ಮಾಡಿದ್ದೀವಿ, ಉಳಿತಾಯವನ್ನು ಮಾಡ್ತಾ ಇದ್ದಾರೆ, ರೈತ ಸಂಘಟನೆಗಳನ್ನ ಮಾಡಿದ್ದೀವಿ. ಸಾಕಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಅಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಮತ್ತು ಕೃಷಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳಿಕ್ಕೆ ಪರಿಸರವನ್ನು ರಕ್ಷಣೆ ಮಾಡುವ ದಿಕ್ಕಿನಲ್ಲಿ ಈ ಕಾರ್ಯಕ್ರಮ ಬಹಳಷ್ಟು ಅನುಕೂಲವಾಗ್ತಾ ಇದೆ. ಸುಜಲಾ ಅಂತೇಳಿ ಈ ಕಾರ್ಯಕ್ರಮ, ಇದಕ್ಕೆ ಸರ್ಕಾರದ ಜಲಾನಯನ ಇಲಾಖೆ ಒಟ್ಟಿಗೆ ಕೆಲಸ ಮಾಡ್ತಾ ಇದೆ. ಈ ಒಂದು ಕಾರ್ಯಕ್ರಮ 2009ನೇ ಇಸ್ವಿಯಿಂದ ಈಚೆಗೆ ಹೆಕ್ಸ್ ಸ್ವಿಟ್ಜರ್ಲ್ಯಾಂಡ್ನವರು ನಮ್ಮ ಜೊತೆ ಒಂದು ಪಾಲುದಾರಿಕೆಯ ಒಂದು ಮಾಡಿಕೊಂಡು ನಂಜನಗೂಡು ತಾಲೂಕಿನ ಭಾಳ ಅಲ್ಲಿ ಸುಮಾರು 15 ಹಳ್ಳಿಗಳನ್ನು ನಾವು ತಗೊಂಡಿದ್ದೀವಿ ಹಡಿಯಾಲ ವ್ಯಾಪ್ತಿಯಲ್ಲಿ. ಅದರಲ್ಲಿ 8 ಹಾಡಿಗಳು ಬರುತ್ತೆ, ಒಂದು 7 ದಲಿತರು ಮತ್ತು ಹಿಂದುಳಿದ ಕೋಮುಗಳ ಹಳ್ಳಿಗಳು ಬರುತ್ತೆ. ಇವು ಮೈಸೂರು ಜಿಲ್ಲೆಯಲ್ಲಿ ಬಹುಶಃ ಅರಣ್ಯದ ಅಂಚಿಗೆ ಬರ್ತಕ್ಕಂಥ ಹಳ್ಳಿಗಳಿವೆ. ಯಾವುದೇ ರೀತಿಯ ಸಂಪನ್ಮೂಲಗಳಾಗಲಿ ಸರ್ಕಾರಿ ಅಧಿಕಾರಿಗಳಾಗಲಿ ಅಲ್ಲಿಗೆ ತಕ್ಷಣಕ್ಕೆ ಭೇಟಿ ಮಾಡೋಕೆ ಆಗದೇ ಇರುವಂತಹ ಕುಗ್ರಾಮಗಳು ಅಂತ ಹೇಳ್ಬೋದು, ತುದಿಯಲ್ಲಿರ್ತಕ್ಕಂಥ ಹಳ್ಳಿಗಳು. ಈ ಒಂದು ಗ್ರಾಮಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಹೆಕ್ಸ್ ಸಂಸ್ಥೆಯವರು 2009ರಿಂದ ಇಲ್ಲಿವರೆಗೂ ಈ ಕಾರ್ಯಕ್ರಮಕ್ಕೆ ಅವರ ಸಹಕಾರ ತಗೊಂಡಿದ್ದೀವಿ. ಈ ಸಹಕಾರದೊಂದಿಗೆ ಅಲ್ಲಿ ಸಾವಯವ ಕೃಷಿ, ನಿಸರ್ಗಕ್ಕೆ ಪೂರಕವಾದಂಥ ಕೃಷಿ ಇರುತ್ತದೆ. ಈ ಮೂಲಕ ಆ ಕುಟುಂಬಗಳು 1000 ಕುಟುಂಬಗಳು ಗುರಿ ಇಟ್ಕೊಂಡಿದ್ದೀವಿ. 1000 ಕುಟುಂಬಗಳಲ್ಲಿ ಗುರಿ ಇಟ್ಕೊಂಡು ಅವರಿಗೆ ಸರ್ಕಾರದ ಯೋಜನೆಗಳಂತ ಉದ್ಯೋಗ ಖಾತ್ರಿ, ಪೆನ್ಷನ್ ಸ್ಕೀಮ್ಸ್ ಇರ್ಬೋದು, ಅದು ಪೆನ್ಷನ್ ಒಳಗಡೆ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಹ್ಯಾಂಡಿಕ್ಯಾಪ್ ಪೆನ್ಷನ್ಸು, ಮತ್ತು ಗ್ರಾಮೀಣ ಪ್ರದೇಶದ ರಸ್ತೆಗಳು, ವಿದ್ಯುತ್, ಮನೆಗಳು, ಹೀಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಜೋಡಿಸಿ ಅದರ ಜೊತೆಗೆ ಹೆಕ್ಸ್ನಿಂದ ಬರ್ತಕ್ಕಂಥ ಸಹಕಾರವನ್ನು ಸಾವಯವ ಕೃಷಿಯ ಮೇಲೆ ಹಾಕ್ತಾ ಇದ್ದೀವಿ. ಸಾವಯವ ಕೃಷಿಯ ಮೂಲಕ ಆಹಾರ ಬದ್ಧತೆ ಅಥವಾ ಆಹಾರ ಸ್ವಾವಲಂಬನೆಯನ್ನು ಅಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದು ನಮ್ಮ ದೃಷ್ಟಿ ಇರ್ತದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ಬಹಳ ಮುಖ್ಯವಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಕೈತೋಟಗಳ ನಿರ್ಮಾಣ, ಮತ್ತು ನಾಟಿ ತಳಿಗಳಾದಂಥ ಕೋಳಿಗಳನ್ನು ಒಂದು ಕುಟುಂಬಕ್ಕೆ 2 ಕೋಳಿಗಳನ್ನು ಕೊಟ್ಟಿದ್ದೀವಿ. ಮತ್ತು ಎರೆ ತೊಟ್ಟಿಗಳನ್ನು ಮಾಡಿ ಅಲ್ಲಿ ಎರೆ ತೊಟ್ಟಿ ಘಟಕಗಳ ಮೂಲಕ ಎರೆ ಗೊಬ್ಬರವನ್ನು ತಯಾರು ಮಾಡ್ತಾ ಇದ್ದಾರೆ. ಮತ್ತು ನಾಟಿ ತಳಿಗಳ ಬೀಜಗಳನ್ನು ಬಳಸ್ತಕ್ಕಂಥದ್ದು, ನಾಟಿ ತಳಿ ಆಹಾರ ಧಾನ್ಯವನ್ನೇ ಬೆಳೆಯುವಂಥದ್ದು 1-2 ಎಕರೆ ಪ್ರದೇಶದಲ್ಲಿ. ಅಂದರೆ ನಮ್ಮ ದೃಷ್ಟಿ ಏನಂದರೆ ಯಾವುದೇ ಒಂದು ಕುಟುಂಬ ಆಹಾರಕ್ಕಾಗಿ ಅವರು ಅಲಿಬಾರ್ದು, ಆಹಾರಕ್ಕಾಗಿ ಅವರು ಕೊರಗಬಾರ್ದು ಅಂತ. ಸೊ ಈ ಒಂದು ನಮ್ಮ ಸಾವಯವ ಕೃಷಿ ಕಾರ್ಯಕ್ರಮದ ಮೂಲಕ ಮಕ್ಕಳಿಗೆ, ವಿಧವೆಯರಿಗೆ ಅಥವಾ ವಯಸ್ಸಾದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಆಹಾರದ ಸ್ವಾವಲಂಬನೆಯನ್ನು ಕೊಟ್ಟಿದೆ. ನ್ಯೂಟ್ರಿಷನ್ ಫುಡ್ನ ಇವತ್ತು ನಾವಲ್ಲಿ ಒಂದು ನಿರ್ಮಾಣ ಮಾಡಿದ್ದೀವಿ. ಆ ಮೂಲಕ ಯಾವುದೇ ನಾಟಿ ತಳಿ ಇರ್ಬೋದು, ರಾಸಾಯನಿಕ ಗೊಬ್ಬರಗಳಿರ್ಬೋದು, ಕೀಟನಾಶಕಗಳಿರ್ಬೋದು, ಯಾವುದನ್ನೂ ಕೂಡ ಬಳಸದೇ ಅವರೇ ಸ್ವತಂತ್ರವಾಗಿ ತಯಾರಿ ಮಾಡಿಕೊಂಡು ಗೊಬ್ಬರ, ಔಷಧಿ, ಬೀಜಗಳನ್ನು ಸಂಗ್ರಹಣೆ ಮಾಡೋದ್ರ ಮೂಲಕ ಇವತ್ತು ಸ್ವತಂತ್ರವಾದಂಥ ಅಂದರೆ ಸೆಲ್ಫ್ ಸಸ್ಟೈನ್ಡ್ ಆಗಿ ಅವರು ಅಗ್ರಿಕಲ್ಚರ್ನ ನಡೆಸ್ಕೊಂಡು ಹೋಗ್ತಿದ್ದಾರೆ. ಸುಮಾರು 150 ಕುಟುಂಬಗಳು ಇಲ್ಲಿವರೆಗೆ 2009ರಿಂದ 2011-12 ಸಾಲವರೆಗೆ 150 ಕುಟುಂಬಗಳು ಇವರು ಸಾವಯವ ಕೃಷಿ ತೊಡಗಿಸ್ಕೊಂಡಿದ್ದಾರೆ. ಎರೆಗೊಬ್ಬರ ಘಟಕಗಳಾಗಿದೆ, ಕೈತೋಟಗಳಾಗಿದೆ, ಕೋಳಿ ಸಾಕಾಣಿಕೆ ಆಗ್ತಾ ಇದೆ, ಹಣ್ಣಿನ ಗಿಡಗಳನ್ನು ಒಂದೊಂದು ಹಿತ್ತಲಲ್ಲಿ 4 ಗಿಡಗಳನ್ನು ಕೊಟ್ಟಿದ್ದೀವಿ. ಇದಿಷ್ಟು ಕಾರ್ಯಕ್ರಮ. ಕೊಡಗಿನ ಭಾಗಮಂಡಲದಲ್ಲಿ ಅರಣ್ಯ ಇಲಾಖೆ ಜೊತೆ ಸೇರಿಕೊಂಡು ಔಷಧಿ ಸಸ್ಯಗಳ ಸಂರಕ್ಷಣೆ ವಿಷಯವಾಗಿ ಕೂಡ ಕೆಲಸ ಮಾಡಿದ್ವಿ. ಅದರಲ್ಲಿ ಮುಖ್ಯವಾಗಿ ನಾವು ಕೆಲಸ ಮಾಡಿದ್ದು ನಾಟಿ ವೈದ್ಯ ಪದ್ಧತಿಯನ್ನು ಸಂರಕ್ಷಣೆ ಮಾಡಬೇಕಾದ್ದು. ನಾಟಿ ವೈದ್ಯ ಪದ್ಧತಿಯಲ್ಲಿ ಬಳಸ್ತಕ್ಕಂಥ ಔಷಧಿ ಸಸ್ಯಗಳನ್ನು ಡಾಕ್ಯುಮೆಂಟೇಷನ್ ಮಾಡತಕ್ಕಂಥದ್ದು. ಇದಕ್ಕೆ ಸಹಕಾರ ಅರಣ್ಯ ಇಲಾಖೆ ಮತ್ತು FRLHT ಅಂತ ಫೌಂಡೇಶನ್ ಫಾರ್ ರಿವೈಟಲೈಸೇಷನ್ ಆಫ್ ಲೋಕಲ್ ಹೆಲ್ತ್ ಟ್ರೆಡಿಷನ್ಸ್ ಇನ್ ಬ್ಯಾಂಗ್ಳೂರ್ ಅವರ ಒಂದು ಸಪೋರ್ಟ್ನೊಂದಿಗೆ ಅಲ್ಲಿ ನಾಟಿ ವೈದ್ಯರ ಒಂದು ಸಂಘಟನೆ ಮಾಡಿದ್ವಿ. ಶಿಕ್ಷಕರಿಗೆ, ಮಹಿಳೆಯರಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ ನಾಟಿ ವೈದ್ಯ ಪದ್ಧತಿಯ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಸಾಕಷ್ಟು ಕಾರ್ಯಕ್ರಮವನ್ನು ಭಾಗಮಂಡಲದಲ್ಲಿ ನಾವು ಮಾಡಿದ್ವಿ ಕೊಡಗಿನಲ್ಲಿ. ಇದಿಷ್ಟು ನಮ್ಮ ಸಂಸ್ಥೆ ಇಲ್ಲಿವರೆಗೆ ಮಾಡಿಕೊಂಡು ಕೆಲವು ಕಾರ್ಯಕ್ರಮ. ನನ್ನ ಹೆಸರು ವೆಳ್ಳಿಯಂಗಿರಿ. ನಾನು ಎಕ್ಸ್ ಸಂಸ್ಥೆಯಲ್ಲಿ ಕರ್ನಾಟಕ ರಾಜ್ಯದ ಒಂದು ಉಸ್ತುವಾರಿ ನೋಡ್ಕೊಳ್ತಾ ಇದ್ದೀನಿ. ಎಕ್ಸ್ ಸಂಸ್ಥೆ ಈಗಾಗಲೇ ಪ್ರಸನ್ನಮೂರ್ತಿ ಹೇಳಿದಾಗೆ ಇದು ಸ್ವಿಟ್ಜರ್ಲ್ಯಾಂಡ್ ಬೇಸ್ಡ್ ಟೂರಿಸ್ಟ್ ಬೇಸ್ಡ್ ಆರ್ಗನೈಸೇಷನ್. ಇದು ಫಂಡಿಂಗ್ ಏಜೆನ್ಸಿ, ದಾನಿ ಸಂಸ್ಥೆ.
ದಕ್ಷಿಣ ಭಾರತದಲ್ಲಿ ಕಳೆದ 54 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ಗುರಿ ಏನಂತಂದರೆ, ನಮ್ಮ ಸಂಸ್ಥೆ ಎಕ್ಸ್ ಸಂಸ್ಥೆಯ ಗುರಿ, ಮೂಲಭೂತ ಗುರಿ ಏನಂತಂದರೆ ಆಹಾರ ಭದ್ರತೆ ಮತ್ತು ಬಡತನ ನಿರ್ಮೂಲನೆ. ಈ ನಿಟ್ಟಿನಲ್ಲಿ ಸ್ಥಳೀಯ 3 ರಾಜ್ಯಗಳಲ್ಲಿ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಈ 3 ರಾಜ್ಯಗಳಲ್ಲಿ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಸಂಘ ಸಂಸ್ಥೆಗಳ ಜೊತೆ ಒಡನಾಟ ಇಟ್ಕೊಂಡು ಆ ಸಂಘ ಸಂಸ್ಥೆಯದು ಗುರಿ ಉದ್ದೇಶ ಬಡತನ ನಿರ್ಮೂಲನೆ ಮತ್ತು ಆಹಾರ ಭದ್ರತೆಯ ಗುರಿ ಇರಬೇಕು ಅಂತ ಗುರಿ ಇರ್ತಕ್ಕಂಥ ಸಂಘ NGO ಸಂಘ ಸಂಸ್ಥೆಗಳ ಜೊತೆ ಪಾರ್ಟ್ನರ್ಶಿಪ್, ಪಾಲುದಾರಿಕೆ ಮಾಡಿಕೊಂಡು ಆ ಸಂಸ್ಥೆಗೆ ಧನ ಸಹಾಯ ಮತ್ತು ತರಬೇತಿ ಇರ್ಬೋದು ಮತ್ತು ಇನ್ನಿತರ ಸಂಪನ್ಮೂಲಗಳನ್ನು ದೃಢೀಕರಣ ಮಾಡಲಿಕ್ಕೆ ನಾವು ಸಹಾಯ ಮಾಡ್ತಾ ಇದ್ದೇವೆ. ಇಲ್ಲಿ ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕದಲ್ಲಿ ಒಂದು 27 ಸಂಸ್ಥೆ ಉಂಟು. ನಾವು 27 ಸಂಸ್ಥೆಗೆ ನಾವು ಸಪೋರ್ಟ್ ಮಾಡ್ತೇವೆ.